ಅಂತ ಎಲ್ಲ ಸಾರ್ವಜನಿಕರಿಗೆ ಎಲ್ಲರೂ ಈಗ ಸರ್ ಅಂಕು ಬಡ್ಡೆಗಿಂದ ಹೇಳಿದ್ರೆ ಏನು ಮಾಡ್ಯಾರ ಅನ್ನೋದು ಗ್ರಾಮಸ್ಥಳರು ಕಲ್ಲಪ್ಪ ಎಲ್ಲರೂ ಹೇಳಿದರು. ಆದ್ರೆ ನಾವು ಇದು ಕಡೆ ಚಾನ್ಸ್ ಅಂತ ನಿಂತೇವೆ. ಹಿಂದೆಷ್ಟೋ ಮಾಡಿತ್ತಲ್ಲ ಇಲ್ಲ. ಈಗ ನಮಗೆ ಬಂದದ್ದು ಲಿಸ್ಟ್ ತೊಗೊಂಡೇವಿ, ಹೆಸರು ತೊಗೊಂಡೇವಿ, ಫೋನ್ ನಂಬರ್ ತೊಗೊಂಡೈತಿ. ನಾವು ಈ ಸಾಲಿಗೆ ಹೆಂಗೆ ಬಂದಿರಿ ಹೆಂಗೆ ರಾಮದುರ್ಗಕ್ಕೆ ಹೋಗೋದಂದ್ರೆ ಬರ್ಬೇಕು, ಬೆಳಗಾವಿಗೆ ಹೋಗೋದಂದ್ರೆ ಬರ್ಬೇಕು, ಸ್ಟ್ರೈಕ್ ಕೊಂಡ್ರದಂದ್ರೆ ಬರ್ಬೇಕು, ಇಲ್ಲೇ ಕೊಂಡ್ರದಂದ್ರೆ ಇಲ್ಲೇ ಕೊಂಡಿರ್ಬೇಕು. ಮೊದಲೇಕ ನಾವು ಅವರಿಗೆ ಮಣಿ ಕೊಡಿಸಿದ ಮ್ಯಾಗ ಅವ್ರು ನಮ್ಮವರು, ನಾವು ಅವ್ರಿಗೆ ಮಣಿ ಕೊಡಿಸ್ಬೇಕು, ಜಾಗ ಮಣಿಗೆ ಕೊಡಿಸ್ಬೇಕು, ಜಾಗನ ಕೊಡಿಸ್ಬೇಕು, ಎಲ್ಲ ಅಡ್ಡು ಹಾಕತ್ರಿ. ಅಲ್ಲ ಫಸ್ಟ್ ಜಾಗಕ್ಕೆ ಹೋಗೋಣ, ಜಾಗಕ್ಕೆ ಹೋಗಿ ಶಾಸಕರಿಂದ ಅವ್ರಿಗೆ ಒಂದೊಂದು ಮಣಿ ಹಾಕ್ಸೋಣ. ಅದಾದ್ಮೇಲೆ ಸೆಕೆಂಡ್ ಅದನ್ನ ಅಲ್ಲಿ ಇದನ್ನ ಎಲ್ಲರಿಗೆ ತಿಳಿಸ್ಬೇಕು ನಾವು. ಆಮೇಲೆ ಊರಿನ ಗ್ರಾಮಸ್ಥರು ಯಾರು ಜಾಗ ಕೊಡೋರು ಇದ್ರಂದ್ರೆ ಅವ್ರಿಗೇನು ಕೊಡಿಸೋದು ತಯಾರಿ, ಅಮೌಂಟ್ ಎಷ್ಟು ಬರ್ತೈತೆ ತಯಾರಿ. ಆಮೇಲೆ ಹಾಕೋದು ಬಂದರೂ ನಾವು ಮನುಷ್ಯಾಗ 10 ರೂಪಾಯಿ ಹಾಕಬೇಕು. ಈಗ ಒಂದು ಸ್ಮಶಾನ ಮಾಡ್ಬೇಕಾದ್ರೆ ನಮಗೆ ಅನುಭವ ಆಗ್ಯಾವ. ಹೆಚ್ಚಿನ ರೊಕ್ಕ ಕೇಳಿದ್ರು ಅವರು, ಕೈ ಮುಗಿದೀವರೆಗೆ ನಾವು ಯಾರೇನು ಸಾವತ್ರು ನಾಳೆ ಕೊಡೋಂತ ಕೇಳೋಕ್ಕಾಗೋದಿಲ್ಲ. 10 ರೂಪಾಯಿ ಅವ್ರು ಕೊಟ್ಟರೆ 15 ರೂಪಾಯಿ ಕೊಡಿಸ್ತೇವೆ ಅಡ್ಡಾಡಿ ಅಂತೇಳಿ DC ಮಟ್ಟ ಹೋಗಿ ಅವರಿಗೆ 10,80,000 ರೂಪಾಯಿ ಕೊಡಿಸಿದ್ವಿ. 11,80,000 ರೂಪಾಯಿ ಕೊಡಿಸಿದ್ವಿ. ಮೊದಲು 8ಕ್ಕೆ ಇತ್ತದ. ಹಂಗೆ ಪ್ರಯತ್ನ ಮಾಡಿ ಅದನ್ನೂ ಹೆಚ್ಚಿಗೆ ಕೊಡಿಸು ನಾವು. ಒಂದು ವೇಳೆ ಒಂದೊಂದು ಪ್ಲಾಟ್ಗೆ ಹೆಚ್ಚು ಕಡಿಮೆ ಇವರು ಇದು ಆಗಲಿಲ್ಲ ಸರ್ಕಾರ ಅಂದ್ರೆ ನಾವು ಅಷ್ಟು ಹಾಕ್ಯಾರು ಅವರಿಗೆ ಅವ್ರು ಕೊಡಿಸಿ ಅವ್ರಿಗೆ ಕೆಲಸ ಮಾಡೋ. ಆದರೆ ಇದಕ್ಕೆ ಎಲ್ಲರೂ ಬದ್ಧ ಆಗಬೇಕು. ಮಾಡಾಕತ್ತರ ಮ್ಯಾಗ ಕೈ ಬಿಡಬೇಡ್ರಿ. ಇದು ಒಂದು ವಿನಂತಿ ನಿಮ್ಮನ್ನು ಕೇಳ್ಕೊಳ್ಳೋದು. ಸಾಲಿಗೆ ಎಷ್ಟು ನಾವು ಮಾಡ್ಬೇಕಂತೇವೆ ಅಷ್ಟು ಅವ್ರಿಗೆ ಮಾಡ್ಬೇಕು ನಾವು. ಅವರು ನಮ್ಮವ್ರ, ಅವ್ರೇನೋ ಬೇಕಾಗಿದ್ದಾಗ ಬಂದಿಲ್ಲ, ಏನೋ ಅನಾನುಕೂಲ ಆಯ್ತು, ಹಾಳಾಕೊಳ್ಳ ಆಯ್ತು, ಮಣಿ ಬಿದ್ದು ಆಗ ಹಕ್ಕೋ ಅಂದೀವಿ ನಾವು. ಬಂದ್ರೆ ಆಗ ಆಗಿದ್ದಿಲ್ಲ. ಇಕ್ಕಟ್ಟು ಇದನ್ನು ಬರ್ಸ್ಬೇಕಾದ್ರೆ ಎಷ್ಟೋ ಪ್ರಯತ್ನ ಮಾಡಿ ರಾಜ್ಯಪಾಲನ ಹೆಸರು ಬರ್ಸ್ಕೊಂಬಂದೀವಿ, ಸಾಲಿ ಮಾಡೈತಿ. ಈಗ ಮುಂದಿನ ದಿನ ಮಾಡಿದಾಗ ಸದ್ಯ ಹಾಸ್ಟೆಲ್ ಬರೋದೈತಿ. ಹಾಸ್ಟೆಲ್ ಇವನ್ನೆಲ್ಲ ನೋಡ್ರಿ ಹಾಸ್ಟೆಲ್ ಕೊಡೋದಿಲ್ಲ ನಮಗೆ. PUC ಮಾಡಿಸ್ಬೇಕಂತೈತಿ ಎಲ್ಲ ಹೇಳಿ ಮ್ಯಾಲೆ ಇಟ್ಟೈತಿ. ಕಲಾಪ ಗುದ್ದಾಡಿ ನಾವು. ಆದ್ರೆ ಇನ್ನೆಲ್ಲ ತೆಗ್ಸಿದ ಮ್ಯಾಗ ನಮಗೆ ಯಾರ ಮ್ಯಾಲೆ ಬಂದು ನೋಡಿದ್ರಂದ್ರೆ ಏನಪ್ಪ ಇದ್ರಾಗೆಲ್ಲ ಇಟ್ಟು ಹಾಸ್ಟೆಲ್ ಮಾಡ್ತೀರಾ ನೀವು, ಸಾಲಿ ಹೆಂಗೆ ಮಾಡ್ತೀರಿ, ಅಧಿಕಾರಿಗಳು ಅನ್ಬಾರ್ದು ಅನ್ನೋದಕ್ಕೆ ಈಗ ಬಂದೈತಿ. ದಯಮಾಡಿ ಕರೆದ ತಕ್ಷಣ ನೀವು ಎಲ್ಲದಕ್ಕೂ ಬರ್ಬೇಕು. ಯಾಕೆ ಮಾಡೋರಿಬ್ಬರಿಗೆ ಅಂದ್ರೆ ಆಗೋದಿಲ್ಲ. ಯಾಕೆ ಈ ಸ್ಟ್ರೈಕ್ ಕುಂಡ್ರದು ಬರ್ತೈತಿದೆ, ಸರ್ಕಾರದ ವಿರುದ್ಧ ಕುಂಡ್ರದು. ಎಲ್ಲರಿಗೆ ಕೊಟ್ಟು ಕಾಗದ ಕೊಟ್ಟು ಇಲ್ಲಿ ಕುಂಡ್ರದವ್ರು ಮುಂದೆ ಹೋಗಿ ಕುಂಡ್ರದವ್ರು ತಹಸೀಲ್ದಾರ್ ಮುಂದವರು ಈಗೆಲ್ಲ ಮಾತಾಡೀವಿ. ಕೊಡ್ರಿ ಮೊದಲ ಇಕ್ಕಟ್ಟು ಆ ಸ್ಟೆಪ್ಪಿಗೆ ಬರೋಣ ಅಂತ ಹೇಳ್ಯಾರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನೀವೆಲ್ಲ ಅನುಮತಿ ಸಮ್ಮತಿ ಕೊಡ್ತೀರಂತ ನಾವು ಒಪ್ಕೊತೇವೆ. ತಹಸೀಲ್ದಾರ್ ಸಾಹೇಬರು ಕೂಡ ಅಂತೂ ಅವರಂತೂ ಕ್ಲೋಸ್ ಇದೆ ನಮ್ಮ ಗ್ರಾಮಸ್ಥರಿಗೆ. ಮೊನ್ನೆ ಗ್ರಾಮ ಜಾಗೃತಿಗೆ ಅವ್ರನ್ನ ಕರೆದು ಎಲ್ಲ ಅವ್ರಿಗೆ ಅವ್ರ ಗಮನದಲ್ಲಿ ತಂದಿದ್ದಾರೆ ಆಲ್ರೆಡಿ ಹಿರಿಯರು. ಇದರಲ್ಲಿ ಮನಸ್ಸು ಯಾರು ಮಾಡ್ಬೇಕಂತಂದ್ರೆ EO ಸಾಹೇಬರು ತಹಸೀಲ್ದಾರ್ ಸಾಹೇಬರು ಇಬ್ಬರು ಮನಸ್ಸು ಮಾಡಿದರೆ ಈ ಜಾಗ ತೆರವಾಗಕ್ಕೆ ಅವರಿಗೆ ಒಂದು ಪರಿಹಾರ ಕೊಡೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕಪ್ಪ ಅಂತಂದರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಅಷ್ಟೇ. ನಮ್ಮ ಜೊತೆ ಅವರು ಇರಬೇಕು. ನಾವು ಎಲ್ಲಿ ಹೋಗ್ತೇವೆ ಅವ್ರನ್ನೂ ಒಂದು ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕು. ಅವರು ಅವಾಗ ಹೇಳಬೇಕು, ಅವರು ಅವಾಗ ಏನು ಮಾಡಬೇಕು, ನಮ್ಮ ಶಾಲೆ ಅದು, ನನ್ನ ಮಕ್ಕಳು ಓದ್ತಿರ್ತಾರೆ, ನಮಗೆ ಜಾಗ ಇಲ್ಲದಕ್ಕೆ ನಾವು ಅಲ್ಲಿದ್ದೇವೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡ್ಕೋಬೇಕಲ್ಲಿ. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಅದು ಒಂದು ಅವರಲ್ಲಿನ ಒಂದು ಇದು ಇರ್ತದೆ. ಯಾಕಂದರೆ ನೀವು ಅಲ್ಲೇ ಸುಮ್ಮನೆ ಕೂತ್ಕೊಂಡ್ರಿ, ಗ್ರಾಮಸ್ಥರು ನಾವು ಇಲ್ಲೇ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿ ಆಗ್ತಕ್ಕಂಥ ತೊಂದರೆ ಮಕ್ಕಳಿಗೆ ಆಗ್ತದೆ. ಅದಾಗೋದು ಬೇಡ. ನಾಳೆ ನಿಮ್ಮ ಮಕ್ಕಳು ಇಲ್ಲಿ ಓದ್ತಿರ್ಬೇಕು. ಎಲ್ಲರೂ ಮಕ್ಕಳಿದ್ದಾರೆ. ನಾಳೆ ನಮ್ಮ ಮಕ್ಕಳು ಬರ್ತಾರೆ, ಎಲ್ಲರೂ ಮಕ್ಕಳು ಇಲ್ಲಿ ಬರ್ತಾರೆ. ಹೌದಾ? ಅದು ಯಾವುದು ಆಗಬಾರ್ದು. ನಮ್ಮ ಒಂದು ಗ್ರಾಮಕ್ಕೆ ಇದೊಂದು ಇವತ್ತಿನ ದಿವಸ ನಾವು ನೋಡಿದರೆ ಇದೊಂದು ಯಶಸ್ವಿ ಅಂತ ನನ್ನ ಭಾವನೆ. ಇದೊಂದು ಸಭೆ ಯಶಸ್ವಿ ಅಂತ ಅನಿಸ್ತದೆ. ಅದಕ್ಕೆ ಎಲ್ಲರೂ ಇದೇ ರೀತಿ ನೀವು ಕೈ ಜೋಡಿಸ್ಬೇಕು. ಪ್ರತಿಯೊಂದಕ್ಕೂ ಮುಂದೆ ಅದೇನು ಲೆಟ್ರ್ ಇದೆ ಅದರ ವರದಿ ಮಾಡೋಣ, ಫೋಟೋಸ್ ತೊಗೊಳ್ಳೋಣ. ಇಲ್ಲೆಲ್ಲ ಗ್ರಾಮಾಂತರ ಒಂದು ಟರಾವ್ ಬರೀತಾರೆ ವಜ್ರಮಂಟಿ ಸಾಹೇಬ್ರು ಅವರೆಲ್ಲ. ಒಂದು ಟರಾವ್ ಮಾಡಿ ಟರಾವಿಗೆ ಎಲ್ಲ ಗ್ರಾಮಸ್ಥರು ಸೈನ್ ಮಾಡದೆ ಹೋಗಬಾರ್ದು. ಒಂದು SDMC ಆಡಳಿತ ಮಂಡಳಿ ಒಂದು ಇರ್ತದೆ, ಅವ್ರ ಜಂಟಿ ಟರಾವು. ಒಂದು ನಮ್ಮ ಗ್ರಾಮಸ್ಥರ ಒಂದು ಪರವಾಗಿ ಒಂದು ಟರಾವ್ ಮಾಡಬೇಕಾಗ್ತದೆ. ಗ್ರಾಮಸ್ಥರು ಟರಾವ್ ಮಾಡಿದಾಗ ಅಲ್ಲೆಲ್ಲರೂ ಸೈನ್ ಮಾಡಿ ಹೋಗ್ಬೇಕು. ಯಾರು ಮುಗಿದ ತಕ್ಷಣ ಎದ್ದು ಹೋಗ್ಬಾರ್ದು. ಯಾಕಂದರೆ ಎಲ್ಲರೂ ಗ್ರಾಮಸ್ಥರು ಬಂದಂಥವ್ರು ಸೈನ್ ಮಾಡಬೇಕು. ಆ ಎಲ್ಲ ಜೆರಾಕ್ಸ್ ಕಾಪಿ ಅವೆಲ್ಲ ಏನಿದಾವೆ ನಾವು ಅದನ್ನು ಗೌರ್ಮೆಂಟಿಗೆ ತಲುಪಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ.
ಹಾಗಾಗಿ ಅದಕ್ಕೆ ಇನ್ನು ಜಾಸ್ತಿ ಏನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ಒಂದು ಅವಕಾಶ ಕೊಡ್ತೇವೆ. ಆಗಲೇ ಹಾಕಟ್ ಸರ್ ಹೇಳಿದ್ದಾರೆ, ಅವರೊಂದು ಅಭಿಪ್ರಾಯ ತಿಳ್ಕೊಂಡು ಅವ್ರವ್ರಿಗೊಂದು ಅಭಿಪ್ರಾಯಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡೋಣ. ಅಂದಾಗ ಮುಂದಲ್ಲ ವಿಚಾರ ನಾವು ಅದೊಂದು ನೋಟ್ ಆಗ್ತದೆ. ನೀವು ಏನು ಹೇಳ್ತೀರಾ ಅದು ಒಂದು ನೋಟಲ್ಲಿ ಇಲ್ಲಿ ರೆಡಿ ಇರುತ್ತೆ. ಆ ನೋಟ್ ನಮ್ಮ ಕರಿಮೂರಿ ಸಾಹೇಬರು ಬರ್ಕುವಂಥ ವ್ಯವಸ್ಥೆ ಅವ್ರು ಮಾಡ್ಕೊತಾರೆ. ಯಾರ್ಯಾರ ಅಭಿಪ್ರಾಯ ಏನೇನು ಹೇಳ್ತೀರಿ, ಅವರು ಏನು ಹೇಳ್ತಾರೆ, ನಮ್ಮ ಕುಟುಂಬದವ್ರು ಅವ್ರು ಏನು ಹೇಳ್ತಾರೆ, ಅದು ವರದಿ ಇಲ್ಲಿ ಆಗಿರ್ತದೆ. ಆ ವರದಿ ಮುಖಾಂತರ ನಾವು ಮುಂದೆ ಹೋಗಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಒಂದು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನಮ್ಮ ಗುರು ಹಿರಿಯರಿಗೆ, ಗಣ್ಯರಿಗೆ, ಎಲ್ಲ ಯುವ ಮಿತ್ರರಿಗೆ, ಎಲ್ಲ ಶಾಲಾ ವಿದ್ಯಾರ್ಥಿನಿಯರಿಗೆ, ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ನನ್ನ ಮಾತು